ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಭಾನುವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಭಾನುವಾರ ಬೆಳಗ್ಗೆ ಬೇಕಾಯಿತು ದೀಪ ಹಚ್ಚೋಣ ಅಂತ ಹಚ್ತಾಯಿದ್ದೀನಿ. ಅವತ್ತು ರಥಸಪ್ತಮಿ ಇತ್ತು ಅಂತ ದೇವ್ರಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮಾಡಿದೆ, ದೀಪ ಎಲ್ಲ ಹಚ್ಚಿ ನೆಕ್ಸ್ಟ್ ಅವತ್ತು ಒಂದು ಗೃಹ ಪ್ರವೇಶದ ಫಂಕ್ಷನ್ ಇತ್ತು ಹೋಟೆಲ್ದು. ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಹಸ್ಬೆಂಡ್ ಅತ್ತೆನ ಊರಲ್ಲಿ ಪಿಕ್ ಮಾಡ್ಕೋಬೇಕಿತ್ತು. ಹೋಗ್ತಾಯಿದ್ದೀವಿ. ಪಾಪುನ ಕರ್ಕೋಗ್ತಾ ಇರಲಿಲ್ಲ ಚಿನ್ನಪ್ಪ, ಚುಕ್ಕಿನೂ ಇರಲಿಲ್ಲ. ಚಿನ್ನಪ್ಪನೂ ಬೇಡ ಅಂತ ಅಂದ್ಬಿಟ್ಟು ಅಜ್ಜಿ ಮನೇಲಿ ಬಿಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಚಿನ್ನಪ್ಪನ ಬಿಟ್ಬಿಟ್ಟು ಅಜ್ಜಿ ಮನೆಗೆ. ಈಗ ಅಜ್ಜಿ ರಿಯಾಕ್ಷನ್ ನೋಡಿ, ಅಜ್ಜಿ ಅಲ್ಲಿ ನಿಂತಿದ್ರು ಮನೆ ಹತ್ರ. ಹೋಗಿ ವಿಡಿಯೋ ಆನ್ ಮಾಡ್ಕೊಂಡವಳೆ ಅಂತ ಬಾಯಿ ಮುಚ್ಕೊಂಡು ನಿಂತಿದ್ರು ನಗ್ತಾ. ಅವನನ್ನು ಬಿಟ್ಬಿಟ್ಟು ನೆಕ್ಸ್ಟು ಅತ್ತೆನ ಕರ್ಕೊಂಡು ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. 1.5 ಅವರ್ ಅಥವಾ 2 ಅವರ್ ಜರ್ನಿ ಇತ್ತು ಅನಿಸುತ್ತೆ. ಆಟೋದಲ್ಲೇ ಹೋಗಿದ್ವಿ. ಹೋಗಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಕೊಂಡು ಅಲ್ಲೊಂದು ಸಣ್ಣದಾಗಿ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಅಲ್ಲಿಂದ ಅಜ್ಜಿ ಮನೆಗೆ ಬಂದೆ. ಅಜ್ಜಿ ಮನೇಲಿ ಚಿನ್ನಪ್ಪನ ಹೋಗೋದ ಅಂತ ಕರ್ಕೊಂಡು ಮನೆಗೆ ಹೊರಟೆ. ನೆಕ್ಸ್ಟ್ ಅಲ್ಲಿ ಟಯರ್ಡ್ ಆಗಿದೆ ಅಂತ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಡೇಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿ. ಸೋಮವಾರ ಬೆಳಗ್ಗೆ ಮನೇಲಿ ದೀಪ ಹಚ್ಕೊಂಡು ನೆಕ್ಸ್ಟ್ ಚುಕ್ಕಿ ಸ್ಕೂಲಲ್ಲಿ ಸೈನ್ಸ್ ಎಕ್ಸಿಬಿಷನ್ ಥರ ಏನು ಡಿಫ್ರೆಂಟಾಗಿ ಮಾಡಿದ್ರು. ಇವ್ರಿಗೆ ವಿಂಟರ್ದು ಟೀಮ್ ಕೊಟ್ಟಿದ್ರು. ಇವ್ರಿಗೆ ವಿಂಟರ್ಗೆ ರೆಡಿ ಮಾಡಬೇಕು ಮಕ್ಕಳನ್ನ ಅಂತ. ಅದರಿಂದ ಚುಕ್ಕಿಗೂ ಗ್ಲೌಸು ಮತ್ತು ಹ್ಯಾಟು, ಸ್ವೆಟರ್ ಅವಳದ್ದು ಏನೇನಿರುತ್ತೆ ಉಲ್ಲಂದು ಅದನ್ನು ಕೊಟ್ಟು ಕಳಿಸಿದ್ವಿ. ಮನೇಲಿ ಇದ್ದಿದ್ದನ್ನೆಲ್ಲ ಅದನ್ನು ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಬ್ಲೂ ಕಲರ್ದು ಸ್ವೆಟರ್ ಥರ ಇದೆಯಲ್ಲ ಅದನ್ನು ಇಟ್ಟಿದ್ದಾರೆ. ಅವಳನ್ನ ಬಿಟ್ಬಿಟ್ಟು ನಾನು ಬಂದುಬಿಟ್ಟಿದ್ದೆ. ಅವರೆಲ್ಲ ಆಟ ಆಡಿಸಿ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ರು. ಅವರೊಂದು ಸ್ವಲ್ಪ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿ ಮಕ್ಕಳನ್ನೆಲ್ಲ ಆಟ ಆಡಿಸ್ತಾಯಿದ್ರು. ನಾವು ಓದ್ತಿದ್ದ ಟೈಮಲ್ಲಿ ಇದೇನೂ ಇಲ್ಲ. ಇವ್ರು ಓದ್ಬೇಕಾದ್ರೆ ತುಂಬ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಇವ್ರು ಯೂಸ್ ಮಾಡ್ಕೋಬೇಕಷ್ಟೇ. ಈ ಟೆಕ್ನಾಲಜಿ ನಾವು ಓದಿಸ್ತಾ ಇರೋದನ್ನೆಲ್ಲ ಯೂಸ್ ಮಾಡಿಕೊಂಡ್ರೆ ಅಷ್ಟೇ ಖುಷಿ, ಇನ್ನೇನಿಲ್ಲ. ಅಲ್ಲೆಲ್ಲ ಸ್ಕೂಲಲ್ಲೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರೋ ಗಂಟೆನೇ ಮನೆಗೆ ಒಂದು 12 ಆಗಿತ್ತು ಟೈಮು. ನೆಕ್ಸ್ಟ್ ಊರಿಗೆ ಏನಾದ್ರು ತಿಂಡಿಗಳು ಮಾಡ್ಕೊಂಡು ಹೋಗೋಣ ಅಂತ ಚಾಯ್ಕ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರೋ ಹನಿ ಕೇಕ್ ಎಲ್ಲನೂ. ಆಮೇಲೆ ನಾನು ಫಸ್ಟ್ ಹೋಗಿದ್ದೆ, ಅವಂಗೆ ಗೊತ್ತಿರಲಿಲ್ಲ. ಈಗ ನೆಕ್ಸ್ಟು ಚಾಯಕ ಬಂದರು, ಎಲ್ಲ ಶಾಕ್ ಆಗೋರೆ. ಅವಂಗೂ ಹೇಳಿರಲಿಲ್ಲ ಬರ್ತೀವಿ ಅಂತ ಅಂದ್ಬಿಟ್ಟು. ಫಸ್ಟ್ ನಾನು ಬಂದೆ, ಆಮೇಲೆ ಚಾಯಕ ಬಂದ್ರಲ್ಲ, ಏನಿದು ಏನಕ್ಕೆ ಅಂತ ಅಂದ್ಬಿಟ್ಟು ಅವ್ವ ಸ್ನಾನ ಬಂದರು. ಅದೇ ತಾನೇ ಬಂದು ಏನೋ ಮಾಡ್ತಾಯಿದ್ದೀರಾ ಅಂತ. ಬರೀ ಈರುಳ್ಳಿ ಕಟ್ ಮಾಡ್ಕೋಬೇಕಿತ್ತು ಅಷ್ಟೇ. ಎಲ್ಲ ಕಟ್ ಮಾಡ್ಕೊಂಡು ಮತ್ತು ಆಲೂ ಟಿಕ್ಕಿ ಥರ ಒಂದು ಫ್ರೈ ಮಾಡ್ಕೋಬೇಕಿತ್ತು ವಡಾಪಾವ್ಗೆ. ಅದು ಬಿಟ್ಟರೆ ಇನ್ನೆಲ್ಲ ನಾನು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಟ್ಟೆ. ಅಕ್ಕ ಆಲೂ ಟಿಕ್ಕಿನ ಫ್ರೈ ಮಾಡ್ತಾಯಿದ್ರು. ಅತ್ತೆ ಊಟಕ್ಕೆ ಉಪ್ಪು ಸಾಂಬಾರು ಮತ್ತು ರೈಸ್ ಮಾಡಿದರು. ನಾವು ಫಸ್ಟು ಸ್ನ್ಯಾಕ್ಸ್ ತಿನ್ಕೊಬಿಡೋಣ ಮಾಡಿರೋದನ್ನ ಅಂತ ಅಂದ್ಬಿಟ್ಟು ಎಲ್ಲ ನಿರ್ಮಿ ಬಂದು ಬನ್ನೆಲ್ಲ ಕಟ್ ಮಾಡಿ ಚಾಯ್ಕೆಲ್ಲ ಫ್ರೈ ಮಾಡಿಕೊಡ್ತಾಯಿದ್ರು. ಫ್ರೈ ಮಾಡ್ಕೊತಾ ಇದ್ವಿ ಎಲ್ಲನೂ ನೀಟಾಗಿ. ಫ್ರೈ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಒಟ್ಟಿಗೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೆ. ಎಲ್ಲ ಅಕ್ಕನೇ ಮಾಡ್ಕೊಬಂದಿದ್ದು. ಏನು ಇಲ್ಲಿ ನಾನು ಮಾಡಿರಲಿಲ್ಲ ಮತ್ತು ಅತ್ತೆಗೂ ಏನು ಕೆಲಸ ಕೊಟ್ಟಿರಲಿಲ್ಲ. ಅತ್ತೆ ಅಡುಗೆ ಮಾಡಿದ್ರು ನಾನು ಬಂದ ತಕ್ಷಣವೇ. ಈಗ ನೋಡಿ ನಿಮಗೆ ತೆಗಿತಾ ಇದ್ದಾಳೆ ವಡಾಪಾವ್ಗೆ. ಎಲ್ಲ ಅಕ್ಕನೇ ಫ್ರೈ ಮಾಡ್ಕೊಂಡು ಅದ್ರ ಮಸಾಲೆ ಪೌಡರ್ ಎಲ್ಲ ಪ್ರಿಪೇರ್ ಮಾಡ್ಕೊಬಂದಿದ್ರು. ಅವನ್ನ ಕರ್ಕೊಬರೋರಿಲ್ಲ ಅಂತ ಅಂದ್ಬಿಟ್ಟು ಅವ್ವ ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾವೇ ಏನು ಮಾಡಿದ್ವಿ, ಸೈಲೆಂಟಾಗಿ ಯಾರಿಗೂ ಹೇಳ್ದಂತೆ ಮೆತ್ತಗೆ ಬಂದ್ವಿ. ಬಂದು ಇಲ್ಲಿ ಹುಡುಗರ ಜೊತೆ ಎಲ್ಲ ಆಟ ಆಡ್ಕೊಂಡು ನೋಡಿ ಚುಕ್ಕಿಯವ್ರ ದೊಡ್ಡಪ್ಪನ ಜೊತೆ ತೊಡೆ ಮೇಲೆ ಮಲ್ಕೊಂಡು ಆರಾಮಾಗಿ ಫೋನ್ ನೋಡ್ತಾಯಿದ್ಲು. ನಾವು ಇಲ್ಲೆಲ್ಲ ಕಟ್ ಮಾಡ್ಕೊಂಡು ಈಗ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಚಾಯಕ ಏನೇನು ಪ್ರಿಪೇರ್ ಮಾಡಿದರು ಅಂತ ಅಂದರೆ ವಡಾಪಾವ್ ಮತ್ತು ಪಾನಿಪೂರಿ ಮತ್ತು ನೆಕ್ಸ್ಟ್ ಮನೇಲೇ ಹನಿ ಕೇಕ್ ಮಾಡ್ಕೊಬಂದಿದ್ರು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ನಾನು ನಿಮ್ಮಿಬ್ಬರು ಪ್ಲೇಟ್ಗೆಲ್ಲ ಹಾಕಿ ಎಲ್ರಿಗೂ ಕೊಡ್ತಾಯಿದ್ದೋ. ಚುಕ್ಕಿ ಈಸ್ಕೊಂಡೋಗಿ ಎಲ್ಲರಿಗೂ ಕೊಡ್ತಾಯಿದ್ಲು. ಹಂಗೆ ಎಲ್ರಿಗೂ ಸರ್ವ್ ಮಾಡ್ತಾಯಿದ್ವಿ. ಚೆನ್ನಾಗಾಗಿತ್ತು ವಡಾಪಾವ್ ಮಾತ್ರ. 2 ಪ್ಯಾಕೆಟ್ ಪಾನಿಪುರಿ ಪ್ಯಾಕೆಟ್ ಮತ್ತು 2 ಪ್ಯಾಕೆಟ್ ವಡಾಪಾವ್ದು ಪ್ಯಾಕ್ ತೊಗೊಂಡಿದ್ರು. ಚೆನ್ನಾಗಿತ್ತು. ಅದ್ರ ಖಾರನೂ ಅಕ್ಕನೇ ಮಾಡಿದರು ಮನೇಲೇ. ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಡು ನಾನು ಸ್ಕೂಲ್ದೆಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಗಂಟ ಅಕ್ಕನೇ ಮನೇಲೆಲ್ಲ ರೆಡಿ ಮಾಡ್ಕೊಂಡು ತಂದಿದ್ದು. ಅದಕ್ಕೆ ಪೌಡರ್ ಮತ್ತು ಮಿರ್ಚಿನ ಫ್ರೈ ಮಾಡ್ಕೊಂಡು ಎಲ್ಲ ಬಂದಿದ್ರು. ತುಂಬ ಚೆನ್ನಾಗಿತ್ತು ಮಾತ್ರ.
ಈಗ ನೆಕ್ಸ್ಟ್ ಪಾನಿಪುರಿ ಸರ್ವ್ ಮಾಡ್ಕೊಂಡು ಪಾನಿಪುರಿ ತಿಂತಾಯಿದ್ದೀವಿ. ಎಲ್ರಿಗೂ ನೆಕ್ಸ್ಟ್ ಅದನ್ನು ಹಾಕ್ಕೊಳ್ಳೋಣ ಅಂತ ಇನ್ನೊಂದು ರೌಂಡ್ ಅದನ್ನು ಹಾಕ್ಕೊಡ್ತಾಯಿದ್ದೀವಿ. ನಾವು ಹೀಗೆ ಇರೋದು ಫ್ಯಾಮಿಲಿಲಿ, ನಮ್ಮ ಅಜ್ಜಿ ಮನೇಲಿ. ಇನ್ನೂ ನಮ್ಮ ಮೀನಮ್ಮ ಅವರು, ನಮ್ಮ ಸುಜಾತಮ್ಮ ಅವರೆಲ್ಲ ಸೇರಿಕೊಂಡ್ರು ನಾವು ಇದೇ ಥರ ಇರೋದು. ನಾವು ಹಿಂಗೆ ಎಂಜಾಯ್ ಮಾಡೋದು. ಯಾರು ನಾಟಕ ಅಂದ್ಕೊಂಡ್ರು ಅಷ್ಟೇ, ಏನು ಅಂದ್ಕೊಂಡ್ರು ಅಷ್ಟೇ, ನಾವು ಇರೋದನ್ನೇ ತೋರಿಸೋದು, ಇಲ್ಲದೇ ಇರೋದನ್ನೆಲ್ಲ ತೋರಿಸಲ್ಲ. ನಾವು ಈ ಒಗ್ಗಟ್ಟಲ್ಲಿ ಇರೋದು ನೋಡಿ ಇನ್ನೊಂದು ಸ್ವಲ್ಪ ಜನ ಅದೇ ಥರನೇ ಇರಲಿ ಅನ್ನೋದೊಂದು ನಮ್ಮ ಆಸೆ. ನಮ್ಮಿಂದ ನೋಡಿ ಇನ್ನೊಬ್ಬರು ಅದೇ ಥರ ಖುಷಿಯಾಗಿರ್ತಾರೆ ಅಂದರೆ ನಮ್ಗೆ ಅದೇ ಸಾಕು. ನನಗೆ ತಾಯಿ ಇಲ್ಲದೆ ಇದ್ದಾಗಲಿಂದ ಈಗ ನನಗೆ ಸೆಕೆಂಡ್ ತಾಯಿ ಬಂದು ನನ್ನ ಅಜ್ಜಿನೇ. ನನಗೆ ಏನೇ ಒಂದು ಬೇಕು ಅಂದರೂ ಕೊಡಿಸ್ತಾರೆ. ಇಲ್ಲಿ ನನ್ನೂ ನಮ್ಮ ತಾಯಿ ಜಾಗದಲ್ಲಿ ನಿಲ್ಲಿಸಿ ನನ್ನೂ ಈ ಮನೆ ಮಗಳು ಥರ ನೋಡ್ಕೋತಾರೆ. ಏನೇ ಒಂದಾದರೂ, ಯಾವುದೇ ಒಂದು ಹಬ್ಬಕ್ಕಾದರೂ ಎಲ್ಲದಕ್ಕೂ ಕರೀತಾರೆ. ಅದೇ ಸಾಕು ನನಗೆ. ಇನ್ಯಾರು ಕರೀದೆ ಹೋದರೂ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನಗೆ ನನ್ನ ಗಂಡ ನಮ್ಮ ಅತ್ತೆ ಸಪೋರ್ಟ್ ಮಾಡ್ತಾರಲ್ಲ ಅಷ್ಟೇ ಸಾಕು. ನಮ್ಮ ಅಜ್ಜಿನೂ ಅಷ್ಟೇ, ನಮ್ಮ ಚಿಕ್ಕಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನಗೆ ಯಾರೂ ಕೆಟ್ಟದ್ದು ಬಯಸೋದು ಇಲ್ಲ. ಕೆಟ್ಟದ್ದು ಬಯಸೋರಂದರೆ ಕೆಟ್ಟದ್ದು ಬಯಸ್ರೆ ಅವ್ರಿಗೆ ಭಗವಂತ ತೋರಿಸ್ತಾನಷ್ಟೇ. ನಾನೇನು ಮಾತಾಡೋಕ್ಕೆ ಹೋಗಲ್ಲ ಯಾರ ಬಗ್ಗೆನೂ. ಈಗ ನೋಡಿ ನಿರ್ಮಿತಾ ಕುಳ್ಳಂಗೆ ಎದ್ರುಕೊಂಡು ಆಟಾಡ್ತಾಯಿದ್ಲು. ನಮ್ಮ ಅಜ್ಜಿ ಮನೆ ಬಾಲ್ಕನಿಲಿ ನಿಂತ್ಕೊಂಡ್ರೆ ಚಾಮುಂಡಿ ಬೆಟ್ಟ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಅಲ್ಲಿ ಛಾಯಕ ಮಾತಾಡ್ತಾಯಿದ್ರು ಎದುರುಗಡೆ ಮನೆಯಲ್ಲಿ ದೇವಜ್ಜಿ ಹತ್ರ. ಉಳ್ಳುನ್ ಕೂಗ್ತೀನಿ ನೋಡಿ ಹೆಂಗೆ ಬರ್ತಾನೆ ಅಂತ. ಕುಳ್ಳ 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 ಅಂತ ಕರೆದ ತಕ್ಷಣ ಕುಳ್ಳ ಬಂದ. ತುಂಬ ವರ್ಷದಿಂದ ನಮ್ಮ ಮಾವ ಈ ಕುಳ್ಳನ್ನ ಸಾಕೊಂಡಿದ್ದಾನೆ. ಕುಳ್ಳವ್ರ ತಾಯಿನೂ ಅಲ್ಲೇ ಇದ್ದಾಳೆ. ಇದು ಫಸ್ಟ್ನೇ ಕುರಿ ಅನಿಸುತ್ತೆ ಕುಳ್ಳ. ಸಖತ್ತು ಮುದ್ದು. ಅತ್ತೆ ಕುಂಕುಮ ಕೊಟ್ಟರು, ಹೊರಡೋಣ ಅಂತ ಹೋಗ್ತಾಯಿದ್ದೆ, ಕುಂಕುಮ ಎಲ್ಲ ತೊಗೊಂಡು. ಈ ನನ್ನ ಫ್ಯಾಮಿಲಿ ಬ್ಲಾಗ್ ನಿಮ್ಮ ಯಾರಿಗಿಷ್ಟ ಆಗುತ್ತೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.